ಶಾವಿಗೆ ಉಪ್ಪಿಟ್ಟು ಮಾಡುವಂಥ ವಿಧಾನ. ಮೊದಲಿಗೆ ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟು ಎಲ್ಲವನ್ನು ಕಟ್ ಮಾಡಿ ಇಟ್ಕೋಬೇಕು. ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಕಡಲೆ ಬೀಜ ಬೇಕು ಅಂತ ಅಂದರೆ ಡ್ರೈ ಫ್ರೂಟ್ಸ್. ಮೊದಲಿಗೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಶಾವಿಗೆನ ಬೇಯಿಸಿಟ್ಕೋಬೇಕು, ಅಂಟಂಟಾಗದಿರೋ ಥರ. ಕುದಿತಾ ಇರೋ ನೀರಿಗೆ ಹಾಕಿ ಬೇಯಿಸಿಟ್ಕೊಂಡ್ರೂ ಚೆನ್ನಾಗಿರುತ್ತೆ. ಚಿತ್ರಾನ್ನಕ್ಕೆ ಅನ್ನನ ಹೇಗೆ ಬೇಯಿಸ್ಕೊತೀವಿ ಹಾಗೆಯೇ ಶಾವಿಗೆನ ಬೇಯಿಸಿಟ್ಕೋಬೇಕು. ಬೇಯಿಸಿ ನೀರನ್ನೆಲ್ಲ ಬಸಿದು ಇಟ್ಕೋಬೇಕು. ನೋಡಿ, ಈ ಥರ ಉದುರಾಗಿರಬೇಕು ಬೇಯಿಸ್ಕೊಂಡಿರೋದು, ಅಂಟಂಟಾಗಿರಬಾರ್ದು. ನಂತರ ಒಗ್ಗರಣೆಗೆ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಎಣ್ಣೆ ಇಲ್ಲ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು. ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಕೂಡ ಆಪ್ಷನಲ್, ಬೇಕು ಅಂದರೆ ಹಾಕ್ಕೋಬೇಕು, ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು. ಅದನ್ನು ಹುರಿದು ಎತ್ಕೊಂಡ ನಂತರ ಕಡಲೆಬೇಳೆ, ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ. ನೋಡಿ, ಕಡಲೆಬೀಜ, ಕಡಲೆಬೇಳೆ ಕೂಡ ನಿಮಗೆ ಕ್ವಾಂಟಿಟಿ ಇಷ್ಟ ಆಗುತ್ತೆ ಅಂದರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇಲ್ಲಾಂದರೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋಬೋದು. ನಾನು ಎಲ್ಲ ಕೈಯಲ್ಲಿ ಹಾಕ್ಕೋತಿದ್ದೀನಿ, ಒಬ್ರಿಗೆ ಮಾಡ್ಕೊಳ್ತಾ ಇರೋದ್ರಿಂದ. ಕಡಲೆಬೇಳೆ, ಕಡಲೆ ಬೀಜನೂ ಸ್ವಲ್ಪ ಗ್ರೇ ಇಲ್ಲ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು, ಕಪ್ ಮಾಡಬೇಡಿ. ಇದನ್ನು ಕೂಡ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೋದು. ಇದನ್ನೇನು ಎತ್ತಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಎರಡು ಗೋಲ್ಡನ್ ಕಲರ್ ಆದ ನಂತರ ಸಾಸಿವೆ ಕಾಳು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲನೂ ಮಿಕ್ಸ್ ಆದ ನಂತರ ಎಲ್ಲ ಚಿಟಪಟ ಅಂತ ಅನ್ನೋ ಸೌಂಡ್ ಹೋಗಿದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿನ ಸ್ಲೈಸಾಗಿ ಕೂಡ ಕಟ್ ಮಾಡ್ಕೋಬೋದು, ಸಣ್ಣ ಕೂಡ ಕಟ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸಾಗಿ. ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಉಪ್ಪಿಟ್ಟಿಗೆ ಈರುಳ್ಳಿ ತುಂಬ ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ಈರುಳ್ಳಿನ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೋಬೇಕು, ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ. ಇದಕ್ಕೆ ಉಪ್ಪನ್ನ ಹಾಕಿ ಹುರ್ಕೋಬೇಡಿ, ಯಾಕೆಂದರೆ ತರಕಾರಿ ಆ್ಯಡ್ ಮಾಡೋದಿದೆ, ಹಾಗಾಗಿ. ಗೋಲ್ಡನ್ ಕಲರ್ ಬರೋ ತನಕ ಸಾಫ್ಟಾಗಿ ಈರುಳ್ಳಿ ಕಾಣಿಸ್ಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ಸ್ಲೈಸಾಗಾದರೂ ಸರಿ, ಸಣ್ಣಕ್ಕಾದರೂ ಸರಿ ಕಟ್ ಮಾಡ್ಕೋಬೋದು. ಈರುಳ್ಳಿನ ಚೆನ್ನಾಗಿ ಹುರಿದ ನಂತರ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಬೇಯಿಸಿ ನೀರು ಬಸ್ತಿರುವಂಥ ಶಾವಿಗೆನ ಇವಾಗ ಆ್ಯಡ್ ಮಾಡ್ಕೊಳ್ಳಿ. ಉದ್ರುದ್ರಾಗಿರಬೇಕು, ಅಂಟಂಟಾಗಿರಬಾರ್ದು. ಅದನ್ನು ಇವಾಗ ಉಪ್ಪು ಹಾಕಿ ಎಲ್ಲದಕ್ಕೂ ಮಿಕ್ಸ್ ಕೊಡಿ.